ಅಧಿವೇಶನ ಮುಗಿದ ಕೂಡಲೇ ಕ್ಷಿಪ್ರಕ್ರಾಂತಿಯೊಂದು ನಡೆಯುತ್ತೆ. ಲಯನ್ ಟಿವಿ ಹಲವು ಸಂದರ್ಭಗಳಲ್ಲಿ ಹೇಳಿತ್ತು, ವಿದೇಶದಲ್ಲಿ ರೆಸಾರ್ಟ್ ರಾಜಕೀಯ ಈ ಸಲ ಶುರುವಾಗಬಹುದು, ಈ ಸಲ ಅದಕ್ಕೋಸ್ಕರನೇ ಪ್ಲಾನ್ ಕೂಡ ನಡೀತಿದೆ ಅಂತ. ಆದ್ರೀಗ ನಾಡಿನ ಪ್ರತಿಷ್ಠಿತ ಸುದ್ದಿವಾಹಿನಿ ಕೂಡ ಅಂಥದ್ದೇ ಒಂದು ಸುಳಿವನ್ನು ಕೊಟ್ಟಿರುವಂಥದ್ದು. ಸುಮಾರು 50ರಿಂದ 60 ಶಾಸಕರು, ಅದು ಕೂಡ ಆ ಬಣದ ಶಾಸಕರೇ ವಿದೇಶ ಪ್ರವಾಸಕ್ಕೆ ಈಗಾಗಲೇ ಸ್ಪೀಕರ್ ಮುಂದೆ ಮನವಿ ಮಾಡಿರುವಂಥದ್ದು. ಸುಮಾರು 15 ಸಮಿತಿಗಳು ವಿಧಾನಸಭೆಯಲ್ಲಿದ್ದಾವೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಅಂದಾಜು ಸಮಿತಿ, ಸಾರ್ವಜನಿಕ ಉದ್ದಿಮೆಗಳ ಸಮಿತಿ, ಪರಿಸರ ಸಮಿತಿ, ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಸಮಿತಿ, ಹೀಗೆ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ, ಸುಮಾರು 15 ಸಮಿತಿಗಳಿದ್ದಾವೆ. 15 ಸಮಿತಿಯಲ್ಲಿರುವಂತಹ ಪ್ರತ್ಯೇಕ ಬಣದ ಶಾಸಕರು ಸ್ಪೀಕರ್ ಮುಂದೆ ಮನವಿ ಮಾಡಿರುವಂಥದ್ದು. ಏನಕ್ಕೆ, ಯಾವ ಹೆಸರಿನಲ್ಲಿ ವಿದೇಶಕ್ಕೆ ಹೋಗ್ತಿದ್ದಾರೆ, ಅಧ್ಯಯನ ಪ್ರವಾಸದ ಹೆಸರಿನಲ್ಲಿ ರೆಸಾರ್ಟ್ ರಾಜಕೀಯಕ್ಕೆ ಮುಂದಾಗ್ತಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿರುವಂಥದ್ದು. ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್ ಕಡೆ ಇವರು ಪ್ರಯಾಣ ಬೆಳೆಸ್ತಾರೆ. ರಾಜ್ಯ ಎಷ್ಟರ ಮಟ್ಟಿಗೆ ಅದು ಈಗಾಗಲೇ ಏನು ಯೋಜನೆಗಳಿದ್ದಾವೆ, ಗ್ಯಾರಂಟಿಗಳಿದ್ದಾವೆ, ಅದಕ್ಕೆ ಹಣ ಸರಿದೂಗಿಸುವ ಸಂದರ್ಭದಲ್ಲೇ ಒಂದಷ್ಟು ಒತ್ತಡ ಆಗ್ತಿರುವಂಥದ್ದು, ಫಲಾನುಭವಿಗಳಿಗೆ ಸರಿಯಾದ ಸಮಯಕ್ಕೆ ಆ ಹಣ ಸಿಗದೇ ಇರುವಂಥದ್ದು, ಈ ಎಲ್ಲ ಸವಾಲುಗಳ ಮಧ್ಯೆ ಕೂಡ ಇಷ್ಟು ಜನ ವಿದೇಶಿ ಪ್ರವಾಸಕ್ಕೆ ಹೋಗುವಂಥದ್ದು ಎಷ್ಟು ಸರಿ ಅನ್ನೋದು ಒಂದು ಚರ್ಚೆ. ಆದರೆ ಎರಡನೇದ್ದು, ಇವರಿಗೆ ಸ್ಪೀಕರ್ ಪರ್ಮಿಷನ್ ಕೊಡಬೇಕಾಗತ್ತೆ, ಕೊಡಲೇಬೇಕು ಅಂತ ಪ್ರೆಷರ್ ಹಾಕಬಹುದು. ಆಗ ಇವರೆಲ್ಲರೂ ಕೂಡ ಯಾವ ಸಂದರ್ಭ ನೋಡಿ, ಅಲ್ಲಿ ಕನಕೋತ್ಸವ ಮುಗಿದಿದೆ, ಕನಕೋತ್ಸವ ಮುಗಿದ ಕೂಡಲೇ ಬಜೆಟ್ ಸಂದರ್ಭ, ಬಜೆಟ್ ಅಧಿವೇಶನ ಶುರುವಾಗಬೇಕು, ಅದಕ್ಕೂ ಮುಂಚೆನೇ ಇವರು ವಿದೇಶಕ್ಕೆ ಹೋಗುವಂಥದ್ದು, ಅಲ್ಲಿ ರೆಸಾರ್ಟ್ ರಾಜಕಾರಣ ಮಾಡುವಂಥದ್ದು. ಒಂದು ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಹೋದ ಮೇಲೆ ಒಂದೊಂದೇ ಕ್ಷಿಪ್ರಕ್ರಾಂತಿಯ ಪ್ಲಾನ್ಗಳು ವರ್ಕೌಟ್ ಆಗ್ತಿರುವಂಥದ್ದು. ಈ ಕನಕೋತ್ಸವದಲ್ಲೇ ಸುಮಾರು 21 ಶಾಸಕರು ಭಾಗಿಯಾಗಿದ್ದರು. ಆ 21 ಶಾಸಕರ ಜೊತೆಯಲ್ಲಿ ಮಹತ್ವದ ಸಭೆ ನಡೆದಿದೆ ಎನ್ನುವಂಥದ್ದು ಮತ್ತೊಂದು ವಿಚಾರ. ಅದ್ರ ಬಗ್ಗೆ ಸಿದ್ದರಾಮಯ್ಯ ಅವರ ಬಣದಲ್ಲೇ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು. ಇದಲ್ಲದೆ ಅವ್ರದ್ದೊಂದೇ ದೇವರಾಜ ಅರಸು ಅವರ ದಾಖಲೆ ಮುರಿದ ಕೂಡಲೇ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂರ್ತಾರೆ ಅನ್ನುವಂತಹ ಬಹುದೊಡ್ಡ ಆಶೆಯಲ್ಲಿ ಏನಿದ್ರು ಅವರೆಲ್ಲರಿಗೂ ಕೂಡ ನಿರಾಸೆ ಆಗಿದೆ. ಬಜೆಟ್ ಮಂಡಿಸ್ಲಿ, ಅನುಮೋದನೆಗೂ ಮುಂಚೆ ನಾವು ಸುಮ್ಮನಿರೋದಿಲ್ಲ. ಆಗ ಮ್ಯಾಜಿಕ್ ನಂಬರ್ ಸಾಬೀತುಪಡಿಸಬೇಕಾದಂತಹ ಸ್ಥಿತಿ. ಯಾಕಂದರೆ ಬಜೆಟ್ಗೆ ಅನುಮೋದನೆ ಸಿಕ್ಕಿಲ್ಲ ಅಂದರೆ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತಲೇ ಅರ್ಥ ಆಗತ್ತೆ. ಇಂಥ ಸಂದರ್ಭದಲ್ಲೇ 50ರಿಂದ 60 ಶಾಸಕರು ಅಷ್ಟು ಜನ ಹೋಗ್ತಾರೆ. ಒಂದು ಕನಕೋತ್ಸವಕ್ಕೇನೆ ದೊಡ್ಡ ಮಟ್ಟದಲ್ಲಿ ಈ ಹಿಂದಿನ ಆಪರೇಷನ್ ಕಮಲಗಳಿಗೆ ಒಬ್ಬೊಬ್ಬ ಶಾಸಕರಷ್ಟೇ ಪಡೆದ್ರು, ಆದರೆ 2 ಪಟ್ಟು 3 ಪಟ್ಟು ಒಂದು ಉತ್ಸವಕ್ಕೆ ಖರ್ಚು ಮಾಡಿರೋರಿಗೆ ಇನ್ನು 20-30 ಶಾಸಕರನ್ನು ಖರೀದಿಸುವಂಥದ್ದು ದೊಡ್ಡ ಲೆಕ್ಕ ಅಲ್ಲ ಅಂತ BJP ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು, BJP ನಾಯಕರು ಮಾತಾಡ್ತಿರುವಂಥದ್ದು. ವಿಶೇಷ ಅಂದರೆ ಅಧಿವೇಶನದ ಒಳಗಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತುಂಬ ಸೂಕ್ಷ್ಮವಾಗಿ ಒಂದು ವಿಚಾರ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆಯಲ್ಲೂ 56 ಶಾಸಕರಿದ್ದಾರಂತೆ ಅಂತ ನಾನು ಯಾರನ್ನೋ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲಣ್ಣ, ಬೆಳಗ್ಗೆ ಅಲ್ಲಿರ್ತಾರೆ, ರಾತ್ರಿ ಆದಮೇಲೆ ಸಿದ್ದರಾಮಯ್ಯ ಅವ್ರ ಬಣದಲ್ಲಿರ್ತಾರೆ ಅವರೆಲ್ಲ ಅಂತ. ಆದರೆ ಇದು ವ್ಯಂಗ್ಯವಾಗಿ ನೋಡುವಂಥದ್ದ, ಅಥವಾ ಹಾಸ್ಯದ ಚಟಾಕಿ ಅಂತ ಸುಮ್ಮನೆ ಇರುವಂಥದ್ದ, ಅಥವಾ ಅಷ್ಟು ಶಾಸಕರನ್ನು ಒಗ್ಗೂಡಿಸುವ ಎಲ್ಲ ಪ್ರಯತ್ನಗಳನ್ನು ಈ ಬಣ ಮಾಡಿರಬಹುದಾ? ಈಗ ಈ ಅಧ್ಯಯನ ಪ್ರವಾಸದ ಹೆಸರಿನಲ್ಲಿ 50-60 ಶಾಸಕರೇನು ವಿದೇಶಕ್ಕೆ ಹೋಗ್ತಿದ್ದಾರೆ, ಅಲ್ಲಿ ರೆಸಾರ್ಟ್ ರಾಜಕಾರಣ ಶುರುವಾಗ್ಬಿಟ್ರೆ ದೇಶದ ರಾಜಕೀಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಲ ರೆಸಾರ್ಟ್ ರಾಜಕೀಯವನ್ನು ದೇಶದಾಚೆಗೆ ತೆಗೆದುಕೊಂಡು ಹೋಗಿದ್ಯಾರು? ಇಡೀ ದೇಶ ನೋಡೋ ಥರ ನಾವು ಮಾಡ್ತೀವಿ ಅಂತ ಪ್ರಭಾವಿ ನಾಯಕರೊಬ್ಬರು, ಅದು CM ಕುರ್ಚಿಯ ಕದನದ ಸಂದರ್ಭದಲ್ಲಿ ಹೇಳಿದ್ರು. ಆ ಮಾತು ನಿಜವಾಗಬಹುದಾ? ಒಂದು ಕಡೆ ಅತಿ ಹೆಚ್ಚು ಶಾಸಕರ ಬೆಂಬಲ ಇರುವ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಸಮರ್ಥ ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯ ಅವರನ್ನು, ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನು, ಅಹಿಂದ ಸರ್ಕಾರದ ಅಧಿಪತಿ ಸಿದ್ದರಾಮಯ್ಯ ಅವರನ್ನು ಇಳಿಸುವ, ಅವರ ಮೇಲೆ ಒತ್ತಡ ಹಾಕುವ ಪ್ರಯತ್ನದ ಭಾಗವಾಗಿ ಈ ಅಧ್ಯಯನ ಪ್ರವಾಸದ ವಿದೇಶಿ ರೆಸಾರ್ಟ್ ರಾಜಕೀಯ ಸಾಗಬಹುದಾ? ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವುತ್ತೀವಿ
ಅಂತ ಹೈಕಮಾಂಡ್ಗೆ ಮೆಸೇಜ್ ಕೊಡಬಹುದಾ? ಈ ಮೂಲಕ ಆ ಜಾಗಕ್ಕೆ ನಮ್ಮನ್ನು ತಂದು ಕೂರಿಸಿ ಅನ್ನುವಂತಹ ಒಂದು ಪ್ರೀ ಪ್ಲ್ಯಾಂಡ್ ಸ್ಟ್ರಾಟಜಿ ಈಗ ವರ್ಕೌಟ್ ಆಗ್ತಿದೆಯಾ? ಇದು ಸಾಧ್ಯನಾ? ಕಮೆಂಟ್ ಮಾಡಿ.